ಯಮ್ಮ ಮಾತಾಡ್ಬೇ ಏನೋ ಹೇಳೋದೈತೆ ಅಂತಂದು ಎಲ್ಲರಿಗೂ ಕರ್ಸಿದೆಯಲ್ಲ. ಹ್ಞೂ ಮಾತಾಡ್ತೀನಿ. ನಿಮ್ಗೆಲ್ರಿಗೂ ನನ್ನ ಮೇಲೆ ನಂಬಿಕೆ ಐತಿ, ಗೌರವ ಐತಿ ಅಂತಂದು ತಿಳ್ಕೊಂಡು ಇವಾಗ ನಾನೊಂದು ನಿರ್ಧಾರಕ್ಕೆ ಬಂದೀನಿ. ಆ ನಿರ್ಧಾರಕ್ಕೆ ನೀವೆಲ್ಲರೂ ಒಪ್ಕೋತೀರಿ ಅಂತಲೂ ನಾನು ನಂಬೀನಿ. ಅತ್ಯಾರ ನಿಮ್ಮ ನಿರ್ಧಾರ ಯಾವಾಗಲೂ ಸರಿನೇ ಇರ್ತೈತಿ, ಅದು ನಮ್ಮ ಮನೆಗೆ ಒಳ್ಳೇದಾಗಂಗೆ ಇರ್ತೈತಿ ಅನ್ನೋದು ನಮಗೆ ಸಂಪೂರ್ಣ ನಂಬಿಕೆ ಐತ್ರಿ ಅತ್ಯಾರ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಅದು ಏನು ಅನ್ನೋದು ವಿಷಯ ಅಷ್ಟೇ ಹೇಳಿದ್ರೆ ಸಾಕ್ರಿ ನಮಗೆ. ಹ್ಞೂ ಸರಿ. ಈಗ ಮನ್ಯಾಗ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಂ, ಈಗ ರಾಜುಗಂತೂ ಇನ್ನು ಮದುವೆ ವಯಸ್ಸು ಇನ್ನೂ ಸ್ವಲ್ಪ ದಿನ ಹೋಗಲಿ, ಈಗಲೇ ಬೇಡ ಅಂತ ರಾಜು ನಿಮ್ಮವನ ಅಂದಳ. ನಿಂದೇನಪ್ಪ ಅಭಿಪ್ರಾಯ? ಹ್ಞೂ ಬೇ ಅಮ್ಮ, ನಂಗೆ ಈಗಲೇ ಮದುವೆ ಬೇಡ. ಇನ್ನು ಇಬ್ಬರು ಅಣ್ಣನರ ಅದಾರ, ತಂಗಿ ಅದಳ, ಅವ್ರದ್ದೆಲ್ಲ ಮದುವೆ ಆಗಲಿ, ನಾ ಆಮೇಲೆ ಮದುವೆ ಹಾಕಿನಂತ. ನನ್ನ ಮಗ ನಾನು ಹೇಳಿದ್ದ ಮಾತನ್ನು ಕೇಳದ. ನನ್ನ ಮಗ ನಾನು ಹಾಕಿದ ಗೆರಿನೂ ದಾಟಂಗಿಲ್ಲ, ಗೊತ್ತನು? ಸರಿ ಆತು. ಕೃಷ್ಣ ಕೇಳಿದ್ರೆ ಕೃಷ್ಣ ಈಗಲೇ ಮದುವೆ ಬೇಡ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಮೊದಲು ಅಣ್ಣನ ಮದುವೆ ಆಗಲಿ ಅಂತ ಅಂದ. ಚಂದ್ರು ಅದಕ್ಕೆ ಈಗ ನಿಂದ ಮದುವೆ ಮಾಡ್ಬೇಕಂತ ಮನೆಯಾಗೆಲ್ಲರೂ ತೀರ್ಮಾನ ಮಾಡೀವಿ ನೋಡಪ್ಪ. ಯಮ್ಮ ಈಗಲೇ ಮದುವೆ ಇದು ಏನು ಅವಸರ ಆಯ್ತು ಬೇ? ಹಾಂ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಬಿಡ್ಬೇ. ಅಲ್ಲಪ್ಪ, ಮನೆಯಾಗೆಲ್ಲರೂ ಹಿಂಗೆ ಅನ್ಕೊಂತ ಕುಂತ್ರೆ ಹೆಂಗೆ ಹೇಳು? ಹಾಂ, ಮತ್ತು ಇನ್ನೂ ಈಗಲೇ ಮದುವೆ ಆಗ್ಲಾರ್ದ ಇನ್ನು ಯಾವಾಗ ಮದುವೆ ಆಗೋರು ನೀವು? ಆಗಲೇ ಮದುವೆ ವಯಸ್ಸಿಗೆ ಬಂದಿರಿ, ಲಘು ಲಘುನ ಮದುವೆ ಆಗ್ರಿ. ಮನೆಗೆ ಸೊಸೆ ಬಂದ್ಲಂದ್ರೆ ನನಗೂ ಒಂದು ಸ್ವಲ್ಪ ಹಗರ್ ಆಕೈತಿ. ಎಲ್ಲ ಕೆಲಸನೂ ನನ್ನ ಕೈಯಾಗ ಒಬ್ಬಾಕಿ ಕೈಯಾಗ ಮಾಡ್ಕೊಂಡು ಹೋಗೋದಾಗಂಗಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊರಿ. ನಿಮ್ದು ಈಗ ಮದುವೆ ವಯಸ್ಸೈತಿ, ಈಗಲೇ ಜೋಡಿ ಚಂದ ಕಾಣಿಸ್ತೈತಿ, ಈಗಲೇ ಮದುವೆ ಕಡೆ ಲಕ್ಷ್ಯ ಕೊಡ್ರಿ ನೀವು. ಹೌದು ಚಂದ್ರು, ಈಗಂತೂ ನಿನ್ನ ಮದುವೆ ಕಡೆ ನಾವು ಲಕ್ಷ್ಯ ಕೊಟ್ಟಿವಿ. ನೀನು ಹೆಂಗಂತಿದಿ ಈಗ? ಹಾಂ, ಆಯ್ತು ತಗೋ ಬೇ ಅಮ್ಮ, ಮತ್ತು ನೀವು ಮನ್ಯಾಗ ಇಷ್ಟೆಲ್ಲ ಹೇಳಾಕುಂತೀರಂದ್ಮೇಲೆ ಸರಿ ಆಯ್ತು ತಗೋರಿ. ಮಂಜಪ್ಪ, ಲಕ್ಷ್ಮವ್ವ, ನಾ ಅಂದಂಗೆ ಒಂದು ಚಲೋ ಕಡೆ ಈ ಸಂಬಂಧ ಬಂದೈತಿ. ಹುಡುಗಿ ಮಾತ್ರ ಗೊಂಬಿದ್ದಂಗೆ ಅದಾಳ. ಆಸ್ತಿ ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರಾತ. ನಮಗೆ ಬೇಕಾಗಿರೋದು ಒಂದು ಒಳ್ಳೆ ಲಕ್ಷಣವಾಗಿರೋ ಹುಡುಗಿ, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ ನಮಗೆ ಬೇಕಾಗಿರೋದು. ಅದಕ್ಕೆ ನಾನು ಒಂದು ಕಡೆ ಸಂಬಂಧ ನೋಡೀನಿ. ಅದನ್ನು ನೋಡೋಕೆ ನಾಳೆನ ನಾವು ಎಲ್ಲರೂ ನಾಳೆನ ಸಂಬಂಧ ನೋಡಕ್ಕೆ ಹೊಂಟೀವಿ. ಎಲ್ಲರಿಗೂ ಅರ್ಥ ಆಗ್ತಿಲ್ಲ ನಾ ಹೇಳಿದ್ದೆ? ಹೌದನ್ರಿ ಅತ್ತೀರ? ಸರಿ ತಗೋರಿ ಅತ್ತೀರ, ನೀವು ನೋಡಿರಂದ್ಮೇಲೆ ಸಂಬಂಧ ಚಲೋನೇ ಇರ್ತೈತಿ, ಹುಡುಗಿನೂ ಚಲೋನೇ ಇರ್ತಾಳೆ ತಗೋರಿ. ಯಮ್ಮ ಏನು ಹೇಳಾಕುಂತೀವಿ ನೀನು? ನನಗೊಂದು ಮಾತು ಕೇಳಿಲ್ಲ. ಆ ಹುಡುಗಿ ಯಾವ ಊರು ಏನು ಅಂತ ಏನು ನಂಗೆ ಹೇಳಿಲ್ಲ. ಏನು ಬೇ ಇದು? ಒಮ್ಮೆ ನಮ್ಮ ಅಕ್ಕ ನಾ ಸಂಬಂಧ ನೋಡಿ ನೀ ನಾಳೆ ನೋಡಕ್ಕೆ ಹೋಗೋದು ಅಂತ ಅನ್ನಕುಂತಿಲ್ಲ ಬೇ? ಯಾಕಲ್ಲ ನಿನಗೇನಾತ? ಅಲ್ಲ ಇಷ್ಟು ದಿನ ಯಮ್ಮ ನೀ ಯಾವ ಹುಡುಗಿನ ತೋರಿಸ್ತೀಯ ಅದ ಹುಡುಗಿನ ನಾ ಮದುವೆ ಹಾಕಿನಿ ಅಂತ ದೊಡ್ಡದಾಗಿ ಮಾತಾಡ್ತಿದ್ದಿ. ಮತ್ತು ನೀ ನನಗೆ ಹೇಳಿದ ಮಾತಿಗೆ ತಕ್ಕಂಗೆ ನಾನು ನಡ್ಕೊಂಡಿನಿ. ಚಲೋ ಹುಡುಗಿ ಐತಿ, ಚಂದ ಐತಿ, ಗೊಂಬಿದ್ದಂಗೆ ಐತಿ ಹುಡುಗಿ. ನಿನಗೆ ಜೋಡಿ ಮಾತ್ರ ಮಸ್ತ್ ಆಕೈತಿ. ಅದಕ್ಕೆ ನಾನು ನೋಡೀನಿ. ನೀನು ಒಪ್ಕೋಬೇಕಂದ್ರೆ ಒಪ್ಕೋಬೇಕು. ಯಾಕ ಯಾರನಾರ ಏನಾರ ಪ್ರೀತಿಸಾಗುಂತೀಯ ಏನು? ಹಂಗೇನಾರ ಇದ್ರೆ ಈಗಲೇ ಹೇಳ್ಬಿಡ ನೀನು. ಹಾಂ ಇಲ್ಲ ಬೇ ಅಮ್ಮ, ಆ ಥರ ಏನಿಲ್ಲ. ಅಲ್ಲ ನೀನು ಒಂದು ಫೋಟೋನು ತೋರಿಸಿಲ್ಲ, ನನಗೆ ಒಂದು ಮಾತು ಕೇಳಿಲ್ಲ. ಈ ಒಮ್ಮೆ ನಮ್ಮ ಅಕ್ಕ ನೋಡಕ್ಕೆ ಹೋಗೋಣ ಬಾ ಅಂತಂದಿಲ್ಲ, ಅದಕ್ಕೆ ನನಗೆ ಗಾಬರಿ ಆಯ್ತು. ಅಲ್ಲಪ್ಪ ಚಂದ್ರು, ನೀನು ಯಾವ ಹುಡುಗಿನೂ ಪ್ರೀತಿಸಾಕುಂತಿಲ್ಲ. ಅಂದಮೇಲೆ ನೀನು ನೋಡಿರೋ ಹುಡುಗಿನ ನೀ ಮದುವೆ ಆಗೋದು. ನಿನಗೆ ಸರಿ ಹೋಗುವಂಥ ಹುಡುಗಿನ ನಾನು ನೋಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ನಾಳೆ ಬೆಳಗ್ಗೆ ಚಂದನ ತಂಗ ರೆಡಿಯಾಗಿ ಇದ್ಬಿಡು. ಸೀದಾ ಹುಡುಗಿ ನೋಡಕ್ಕೆ ಹೋಗಣ್ರಂತೆ ಎಲ್ಲರೂ. ಲಕ್ಷ್ಮಿ, ನಿಂದೇನಾರು ತಕರಾರು ಐತನಿ ಇದ್ರಾಗ? ನಂದಂತೂ ಈಗೇನು ತಕರಾರಿಲ್ವೇ. ಮೊದಲು ಹುಡುಗಿ ನೋಡಕ್ಕೆ ಹೋಗೋಣ. ಹುಡುಗಿ ಒಪ್ಪಿಗೆ ಆಗ್ಬೇಕಲ್ಲ, ನಮಗೆ ಮನೆಯಾಗಿರೋ ಎಲ್ರಿಗೂ ಒಪ್ಪಿಗೆ ಆಗಬೇಕು. ಅದು ಅಲ್ಲದೆ ನಮ್ಮ ಚಂದ್ರು ಒಪ್ಕೋಬೇಕು. ಆ ಹುಡುಗಿ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾಳ ಅಂತ ನಮ್ಗೆಲ್ರಿಗೂ ಅನಿಸಿದ ಮೇಲೆ ತಾನೇ ನಾವು ಹ್ಞೂ ಅನ್ನೋದು. ಈಗ ನೋಡಕ್ಕೆ ಹೋಗೋಕ್ಕೇನು ಏನೂ ತೊಂದರೆ ಇಲ್ಲ. ಸರಿ ತಗೋಬೇ, ನೋಡಕ್ಕೆ ಹೋಗೋಣ್ರಂತ ನಾಳೆನ. ಚಂದ್ರು, ನೀನು ಅಷ್ಟ ನಾಳೆಗೆ ರೆಡಿ ಇದ್ದು ಬಿಡಪ್ಪ. ಏನು ಕೆಲಸ ಆ ಕೆಲಸ ಐತಿ ಈ ಕೆಲಸ ಐತಿ ಅಂತ ಅನ್ನಕ್ಕೆ ಹೋಗ್ಬೇಡ. ಕೃಷ್ಣ, ನಾಳೆಗೇನು ಕೆಲಸ ಇಲ್ಲಲ್ಲ ಹೊಲ್ದಾಗ? ಯಮ್ಮ ನೀ ಏನು ತಲೆ ಕೆಡ್ಸ್ಕೊಬೇಡ್ವಿ, ನಾಳೆಗೆ ಯಾವ ಕೆಲಸನೂ ಇಲ್ಲ. ಹಂಗೇನಾರ ಹೊಲ್ದಾಗ ಕೆಲಸ ಬಂದ್ರೂ ನಾನು ಹುಟ್ಟಿನಂತ ಹೊಲ್ದನ ಕೆಲಸ ಎಲ್ಲ ನೋಡ್ಕೊಂಬರ್ತೀನಂತ. ನೀವು ಅಣ್ಣಂಗೆ ಕರ್ಕೊಂಡು ಆರಾಮಾಗಿ ಹುಡುಗಿ ನೋಡೋ ಕಾರ್ಯಕ್ರಮ ನಾ ಮುಗಿಸ್ಕೊಂಬರ್ರಿ. ಸರಿ ತಗೋಪ್ಪ. ಚಂದ್ರು, ಗೊತ್ತಾತಿಲ್ಲ, ನಾಳೆ ಬೆಳಗ್ಗೆ ನೀನು ರೆಡಿ ಇರಬೇಕು. ನೋಡಪ್ಪ ಮಂಜಪ್ಪ, ನಾಳೆಗೆ ಹೋಗೋಕೆ ಏನೇನು ತಯಾರಿ ಬೇಕು ಏನು ಅನ್ನೋದನ್ನು ಎಲ್ಲನೂ ಇವತ್ತೊಂದು ದಿನ ಟೈಮ್ ಐತಿ, ಎಲ್ಲನೂ ರೆಡಿ ಮಾಡ್ಕೊರಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಹೋಗ್ತಾ ಇರ್ಬೇಕಷ್ಟ. ನಾಳೆ ಅದು ಇಲ್ಲ ಇದು ಇಲ್ಲ, ಅಯ್ಯೋ ಅದು ತರಬೇಕಾಗಿತ್ತು ಇದು ತರಬೇಕಾಗಿತ್ತು ಅಂತ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಸರಿ ತಗೋರಿ ಅತ್ಯಾರ, ನಾನು ಇವತ್ತ ಎಲ್ಲ ರೆಡಿ ಮಾಡಿಟ್ಕೋತೀನಂತ. ನಿನಗೇನಾರ ಸಹಾಯ ಬೇಕಂದ್ರೆ ಕೃಷ್ಣ ಇರ್ತಾನೆ. ಕೃಷ್ಣಗ ಈಗ ಪ್ಯಾಟಿ ಕಳ್ಸಿ ಏನೇನು ತರಬೇಕು ಏನಿಲ್ಲ ಅನ್ನೋದನ್ನು ಹೇಳಿ ಕಳ್ಸ, ಅವನ್ನೆಲ್ಲ ತೊಗೊಂಬರ್ತಾನೆ. ಎಲ್ಲ ರೆಡಿ ಮಾಡಿ ಇಟ್ಕೋರಿ ಒಟ್ಟಿನಲ್ಲಿ ಬೆಳಗ್ಗೆ ಅನ್ನಷ್ಟಿಗೆ.
ಸರಿ ರೀ ಅತ್ತೀರ. ಅಲ್ಲ ಬೇಯವ್ವ, ಯಾವ ಊರಿಗೆ ಹೊಂಟಿರೋದು ಇವಾಗ ನಾವು? ಯಾವ ಊರಿಂದದ ಹುಡುಗಿ? ಲಕ್ಷ್ಮಿ, ನಿಂಗೆ ಅದೆಲ್ಲ ಎದಕ್ಕೆ ಬೇಕು? ನೀನು ಎದ್ದು ಚಂದನ ತಂಗ ರೆಡಿಯಾಗಿ ನಿಂತ್ಕೋರಿ. ನಾನು ಹೇಳ್ತೀನಂತ, ದಾರಿ ಹೇಳ್ತೀನಂತ. ಕೃಷ್ಣಾಗ ಹೆಂಗೆ ಕೃಷ್ಣನಲ್ಲ ನಾಳೆ ಗಾಡಿ ಓಡಿಸವ, ಅವ್ನಿಗೆ ಹೇಳ್ತೀನಂತ, ಅವ್ನು ಕರ್ಕೊಂಡು ಹೋಗ್ಕಾನ. ನೀವೀಗ ಸದ್ಯಕ್ಕೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾಳೆಗೆ ಊರಿಗೆ ಹೆಣ್ಣು ನೋಡಕ್ಕೆ ಹೋಗಕ್ಕೆ ಏನೇನು ತಯಾರಿ ಬೇಕು ಅದಷ್ಟೇ ತಯಾರಿ ಮಾಡ್ಕೊರಿ. ಹುಡುಗಿ ಯಾವ ಊರಂದು, ಏನು ಓದಾಳ, ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೆ. ನನ್ನ ಮೇಲೆ ನಿಮಗೆ ನಂಬಿಕೆ ಐತಿಲ್ಲ? ನಂಬಿಕೆ ಇದ್ರೆ ನೀವು ನಾಳೆ ಎದ್ದು ರೆಡಿ ಹಾಕಿರಿ. ಸರಿ ತಗೋಬೇವ್ವ, ನಿನ್ನ ಮೇಲೆ ನಮಗೆಲ್ರಿಗೂ ನಂಬಿಕೆ ಐತಿ. ನೀನು ಚಲೋ ಹುಡುಗಿನ ನೋಡಿರ್ತಿ ಅನ್ನೋದು ನಮಗೆ ನಂಬಿಕೆ ಐತಿ. ತಗೋಬೇ, ನಾಳೆಗೆಲ್ಲ ರೆಡಿ ಆಗಿರ್ತೀವಂತ. ನಂದು ಅಡುಗೆ ಮನೆ ಒಂದು ಸ್ವಲ್ಪ ಕೆಲಸ ಐತಿ, ಬೇನ ಹೋಗ್ತೀನಿ. ಸರಿ ಆಯ್ತು, ಹೋಗ್ರಿ. ಅತ್ತೀರ, ನಾ ಇಲ್ಲೇ ಒಂದು ಸ್ವಲ್ಪ ಬಜಾರ್ನ ಕೆಲಸ ಐತಿ, ಹೋಗಿ ಬರ್ತೀನಿ ರೀ. ಆಯ್ತಪ್ಪ, ಹೋಗ್ಬಾ. ಯಮ್ಮ, ನೀ ಹೋಗಿದ್ದ ಕೆಲಸ ಏನು ಸಕ್ಸಸ್ ಆಯ್ತಿಲ್ಲ? ಅಲ್ಲೂ ಎಲ್ಲ ಹೇಳಿ ಬಂದೀನಿ. ಅವರಿಗೂ ಯಾವ ಊರು ಏನಂತ ಹೇಳಿಲ್ಲ. ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ ನೋಡಕ್ಕೆ ಬರ್ತಿದ್ದಂತ ಅಷ್ಟೇ ಹೇಳಿ ಬಂದೀನಿ. ಅವರು ಎಲ್ಲ ತಯಾರಿ ಮಾಡ್ಕೊಳಕ್ಕೆ ಕುಂತಾರ. ಇಲ್ಲೂ ಮನೆಯಾಗ ನೋಡು ಎಲ್ಲ ತಯಾರಿ ಮಾಡಿಡುವ. ನಿಂಗೆ ಗೊತ್ತೈತಲ್ಲ, ಗಾಡಿ ಹತ್ಸ್ಕೊ, ಎಲ್ಲರನ್ನೂ ಹತ್ಸ್ಕೊಂಡು ಸೀದಾ ಮನೆ ಮುಂದೆ ನಿಂದ್ರಿಸು ಅಷ್ಟೇ. ಸರಿ ಆತ? ಸರಿ ತಗೋಬೇಯಮ್ಮ, ನೀ ಏನೂ ತಲೆ ಕೆಡಿಸ್ಕೊಬೇಡ. ಅದು ಗಾಡಿದೆಲ್ಲ ನಾನು ನೋಡ್ಕೋತೀನಂತ. ನಡಿ, ಚಂದ್ರು ಸೆಟ್ಕೊಂಡು ಒಳಗಡೆ ಹೋಗೋಣ. ಕೋಣೆಯಾಗ ಏನು ಮಾಡಕ್ಕಂತಾನೆ ಏನು ಅನ್ನೋದನ್ನು ನೋಡಿ ಒಂದು ಸ್ವಲ್ಪ ರಂಸನ. ನಡಿ. ಹ್ಞೂ ಬೇಯಮ್ಮ, ಕಾಡ್ಸಕ್ಕಿರೋದು ಇವತ್ತು ಒಂದೇ ದಿನ, ನಾಳೆಯಿಂದ ಕಾಡ್ಸೋಕ್ಕಾಗಂಗಿಲ್ಲ. ಯಾವ ಹುಡುಗಿ ಏನು ಅನ್ನೋದು ಗೊತ್ತಾಗ್ಬಿಟ್ಟಿರ್ತೈತಲ್ಲ, ಅದಕ್ಕೆ ನಡಿ ನಡಿ. ಯಾಕಲ್ಲ ಚಂದ್ರ, ಏನಾತ್ ನಿನಗೆ? ಎಲ್ಲ ಗಂಡುಡ್ರು ಮದುವೆ ಅಂದ ತಕ್ಷಣ ಹಂಗೆ ಕುಣಿದಾಡ್ತಾರಪ್ಪ. ನೀ ನೋಡಿದ್ರ ಅವಳೆ ಮುಖನ ಹಿಂಗ ತಿಂದ ಮಂಗನಂಗ ಮಾಡ್ಕೊಂಡು ಕುಂತಿದ್ಯಲ್ಲ, ಯಾಕೆ ಏನಾತ? ಅಯ್ಯೋ ಯಮ್ಮ, ನೀನು ಹುಡುಗಿ ಹೆಂಗದಾಳ ಏನು ಫೋಟೋ ಏನೂ ತೋರಿಸಿಲ್ಲಲ್ಲ, ಅದಕ್ಕೆ ಅಣ್ಣಗೆ ಒಂದು ಸ್ವಲ್ಪ ಚಿಂತೆ ಚಲುವಾಗೈತೆ ಅಂತ ಅನಿಸ್ತೈತಿ. ಅಂದಂಗೆ ಹುಡುಗಿನ ನೀ ನೋಡಿ ಅನ್ಬೇಕು ಕಣ್ಣಾರೆ. ಹ್ಞೂನ, ನಾ ನೋಡಿನಿ ಆ ಹುಡುಗಿನ. ಹೆಂಗದಾಳ ಬಿ ಅಮ್ಮ ಹುಡುಗಿ? ನಮ್ಮ ಅಣ್ಣನ ಮದುವೆ ಆಗೋ ಹುಡುಗಿ. ಹುಡುಗಿ ಹಂಗ ಸಾಧಾರಣ ಐತಿ, ಕಪ್ಪೈತಿ ಹುಡುಗಿ. ನಮ್ಮ ಚಂದ್ರು ಅಷ್ಟೇನ ಬೆಳ್ಳಗಿಲ್ಲ, ಕಪ್ಪದಾಳ, ಆದ್ರೆ ಲಕ್ಷಣ ಅದಾಳಪ್ಪ. ಹೈಟ್ ಉದ್ದ ಅನ್ನಕ ನಮ್ಮ ಚಂದ್ರುಗಿಂತ ನಮ್ಮ ಚಂದ್ರುಗ ಸೊಂಟಕ್ಕೆ ಬರ್ತಾಳ ನೋಡು, ಅಷ್ಟು ಸಣ್ಣ ಕುಳ್ಳಕ್ಕದಾಳ ಅಷ್ಟೇ. ಅದ್ರ ಕುಳ್ಳಕ್ಕಿದ್ರೆ ವಯಸ್ಸು ಕಾಣಂಗಿಲ್ಲಲ್ಲ, ಅದಕ್ಕೆ ಕುಳ್ಳನ ಹುಡುಗಿ ಹುಡುಕಿನ ನಾನು. ಹೌದನ್ ಬಿ? ಮತ್ತೆ ಹೆಂಗದಾಳ ಬಿ ಹುಡುಗಿ? ಯಾಕಂದ್ರೆ ನಮ್ಮ ಅಣ್ಣಗೆ ತಿಳ್ಕೊಳೋದು ಕ್ಯೂರಿಯಾಸಿಟಿ ಭಾಳ ಇರ್ತೈತಲ್ಲ, ಅದಕ್ಕೆ ಹೇಳ್ಬಿ ಹೆಂಗದಾಳ ಹುಡುಗಿ ಅಂತಂದು. ಹುಡುಗಿ ಕಪ್ಪದಾಳ, ಕುಳ್ಳಕ್ಕದಾಳ, ಕೂದ್ಲಂತೂ ತಲೆನೂ ಆಗಲ್ಲ ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟವು. ಆದ್ರೂ ಹುಡುಗಿ ನೋಡಕ್ಕೆ ಚಂದದಾಳ. ನಮ್ಮ ಚಂದ್ರುಗಂತೂ ಭಾರಿ ಜೋಡಿ ಹಾಕಳ ನೋಡು. ಅದಕ್ಕೆ ನಾನಂತೂ ಒಪ್ಕೊಂಬಂದ್ಬಿಟ್ಟೀನಿ. ಹುಡುಗಿ ಮನಸ್ಸು ಮಾತ್ರ ಭಾಳ ಅಂದ್ರೆ ಭಾಳ ಒಳ್ಳೇದೈತಿ ನೋಡಪ್ಪ. ಯಾಕೆ ಚಂದ್ರ, ಏನಾತ? ಮಾತಾಡವಲ್ಲ. ಆಗಲಿಂದ ನೀವು ವಟ ವಟ ಅನ್ನಕ್ಕೆ ಕುಂತಿರಲ್ಲ, ನಾನೆಲ್ಲಿ ಮಾತಾಡಲಿ? ಸರಿ ಬಿಡಪ್ಪ. ಅಲ್ಲ, ನಿನ್ನೂ ಮದುವೆ ಆಗೋ ಹುಡುಗಿ ಹೆಂಗಿರಬೇಕು ಏನು ಅಂತಂದು ನಿನಗೇನಾರ ಮನಸ್ಸಿನಲ್ಲಿ ಆಸೆ ಇದ್ರೆ ಹೇಳ್ಬಿಡಪ್ಪ ಈಗಲೇ. ನಾವು ಅಂಥ ಹುಡುಗಿನ ನೋಡ್ತೀವಿ. ನಂದು ಆಸೆ ಕನಸೆಲ್ಲ ಎದಕ್ಕೆ ಬೇಕಾಗೈತಿ ನಿಮಗೆ? ಈಗ ಹೆಂಗೋ ನೀವ ನೋಡಿರಲ್ಲ, ನೋಡಿ ಬಂದ್ರೆ ಆತವ್ರಿ ನಾಳೆಗೆ. ಅಯ್ಯೋ ಅಣ್ಣ, ಯಾಕೆ ಸಿಟ್ಟಾಕಿರಿ? ಅತ್ತಿಗೆಮ್ಮ ಚಲೋನ ಅದಾನಂತ. ಇನ್ನು ಮದುವೆ ಆಗಿಲ್ಲ ಏನಿಲ್ಲ, ಆಗಲೇ ಅತ್ತಿಗೆಮ್ಮ ಅಂತೀವಿ ಇವನಿಗೆ. ಸಮಾಧಾನ ಅಣ್ಣ, ಸಮಾಧಾನ. ನೀನೇನಣ್ಣ ನೀನು ಒಮ್ಮಿಗೆ ನನ್ನನ್ನು ಇಲ್ಲಿ ಮೂಲೆಗೆ ಹಾಕಿ ತುರ್ಕಂಗೆ ಸಿಟ್ಟು ಬಂದೈತಲ್ಲ ಅಣ್ಣ ನಿನಗೆ? ಏನಾತಣ್ಣ ನಿನಗೆ? ಯಮ್ಮ, ನೀನೇ ಏನೇನು ಅಂದಿದ್ದ ಕಣ್ಣ ಬ್ಯಾಸರ ಆಗ್ಬಿಟ್ಟಣ. ಕಪ್ ಅಂದ್ರೆ ಭಾಳ ಕಪ್ಪಿಲ್ಲಲ್ಲ, ಯಾಕಂದ್ರೆ ನಮ್ಮ ಅಣ್ಣನಂಗೆ ಬೆಳ್ಳಗಿರೋ ಹುಡುಗಿ ಬೇಕಾ ಏನ? ಕಪ್ ಅಂದ್ರೆ ಭಾಳ ಕಪ್ಪಲ್ಲಪ್ಪ. ಇದು ನಾವು ರೊಟ್ಟಿ ಮಾಡೋ ಹಂಚಿರ್ತೈತಲ್ಲ, ಆ ಹಂಚಿನಷ್ಟು ಅಷ್ಟೇ ಕಪ್ಪದಾಳ, ಅದಕ್ಕಿಂತ ಭಾಳ ಏನು ಕಪ್ಪಿಲ್ಲ. ಇನ್ನು ಉದ್ದ ಅಂದ್ರೆ ನನಗಿಂತ ಅರ್ಧ ಕಮ್ಮಿನ ಕಳ್ಬಿಡು ಉದ್ದ. ನಮ್ಮ ಚಂದ್ರು ಅಂತೂ ಗೋಣ್ ಹಿಂಗೆ ಮೇಲೆತ್ತಿ ಮಾತಾಡೋಂಥ ಅವಶ್ಯಕತೆನೇ ಇಲ್ಲ. ಗೋಣ್ ಹಿಂಗೆ ಬಗಸ್ಬಿಟ್ರೆ ಸಾಕು, ಕಣ್ಣು ಮುಂದೆ ಕಾಣಿಸ್ತಾಳೆ. ಹಲ್ಲು ಮುಂದಿನ ಒಂದೆರಡು ಬಿದ್ದಾವು, ಆಟ ಎರಡೇ ಬಿದ್ದಾವು, ಮತ್ತು ಭಾಳ ಏನು ಬಿದ್ದಿಲ್ಲ. ಹುಡುಗಿ ಮಾತ್ರ ಭಾಳ ಚಂದದಳ. ಮತ್ತೆ ಬಿ ಕೂದಲು ಒಂದು ಸ್ವಲ್ಪ ಅಷ್ಟ, ಮುಂದಿನ ಅಷ್ಟ ಅಪ್ಪ, ಮತ್ತು ಫುಲ್ಲು ಕೂದಲೇನಲ್ಲ, ಮುಂದಿನ ಅಷ್ಟ ಒಂದು ಸ್ವಲ್ಪ ಬೆಳ್ಳಗಾಗವು. ಈಗೇನ ಸಣ್ಣ ಹುಡುಗರಿಗೂ ಕೂದಲು ಬೆಳ್ಳಗಾಗ್ಬಿಡ್ತಾವೆ. ಈಗಿನ ನೀರಿಗೆ ಆ ಹುಡುಗಿಗೂ ಆಟ. ಮುಂದಿನ ಕೂದಲು ಅಷ್ಟ ಬೆಳಗಾಗವು, ಹಿಂದೆ ಒಂದು ಚೂರು ಕೂದಲದಾವು. ಕೂದಲಿಲ್ಲ ಅನ್ನಂಗೇನಿಲ್ಲ, ತಲೆಯಾಗ ಸ್ವಲ್ಪ ಅದಾವು, ಸ್ವಲ್ಪ ಅಲ್ಲಿ ಇಲ್ಲಿ ಬೆಳಗಾಗವು ಅಷ್ಟೇ ನೋಡಪ್ಪ. ಇಷ್ಟ. ಹುಡುಗಿ ಮಾತ್ರ ಭಾಳ ಲಕ್ಷಣ ಅದಾಳ.
ಈಗ ನೀನು ವರ್ಣನೆ ಕೇಳಿದಲ್ಲ ನೀ ಹೇಳೋದು, ನೀ ಕೇಳೋದ್ರ ಮೇಲೆ ಗೊತ್ತಾಕೈತ ಹುಡುಗಿ ಎಷ್ಟು ಲಕ್ಷಣ ಅದಾಳ ಅಂತಂದು. ಯಮ್ಮ ನೀ ಹೇಳಿರೋದು ನೋಡಿದ್ರೆ ಆತು ತಗೋಬಿ. ಇವತ್ತು ಇಡೀ ದಿನ ರಾತ್ರಿ ಎಲ್ಲ ನಮ್ಮ ಅಣ್ಣ ನಿದ್ದೆನ ಮಾಡಂಗಿಲ್ಲ. ಏನು ಬೇಯಮ್ಮ, ಮೊದ್ಲ ಅಣ್ಣ ಹೆದರ್ಕೊಂಡಿದ್ದ, ನೀ ಇನ್ನೊಂದಿಷ್ಟು ಅದು ಇದು ಹೇಳಿ ನಮ್ಮ ಅಣ್ಣನ ಫುಲ್ಲು ಹೆದರ್ಸ ಇಟ್ಟುಬಿಟ್ಟಿ ಅಲ್ವೇ. ಎದ್ರಿಕೊಳ್ಳಿ ಸುಮ್ಮನಿರ. ನಾಳೆ ಹೋದ್ಮೇಲೆ ಆ ಹುಡುಗಿ ನೋಡಿದ್ಮೇಲೆ ತಾನ ಗಾಬ್ರಕ್ಕನ. ಅಲ್ಲಿ ತನಕ ಕಾಡ್ಸನ್ ಸುಮ್ಮನಿರ. ಇವತ್ತೆಷ್ಟಕ್ಕೆ ಅಷ್ಟಕ್ಕೆ ಕಾಡಿಸ್ಬಿಡೋಣ ನಾವು. ಹ್ಞೂ ಬೇಯಮ್ಮ, ಇವತ್ತು ಮಾತ್ರ ಅಣ್ಣನ ಸಿಕ್ಕಾಪಟ್ಟೆ ಗೋಳೊಯ್ಕೊಂಡ್ಬಿಡಣ. ಬಾಬಿ ಎಲ್ಲ ಹೊರಗಡೆ ಹೋದಂಗಾಗನ ಮತ್ತೆ ಬೆನ್ನತ್ತನ. ನಡಿ